Hello everyone. Today I'll teach you about next topic, that is Gentleman of Rien Medio, written by Juan A. Cedillo. First of all, we see glossary words and their meanings. First one, negotiation means official discussion. In Kannada, ವ್ಯವಹಾರಿಕ ಮಾತುಕತೆ. Second one, wretched means unpleasant. In Kannada, ಮನೋಹರವಲ್ಲದ. Third one, quaint means old-fashioned way. ಹಳೆಯ ಶೈಲಿಯ. Fourth one, creek, a small narrow river, ನೀರಿನ ಬುಗ್ಗೆ. Fifth one, Prince Albert, a double-breasted coat. Sixth one, gazelle, a type of small deer which has large beautiful eyes. ಆಕರ್ಷಣೀಯ ಕಣ್ಣುಗಳುಳ್ಳ ಜಿಂಕೆ. Next we see description of the old man's house. This story is about Don Anselmo, who lived in Rien Medio. He tilled the same land his ancestors had tilled. His house was small, wretched, but quaint. The little creek ran through his land. His orchard was gnarled and beautiful. ಈ ಕಥೆಯಲ್ಲಿ ಡಾನ್ ಎನ್ಸೆಲ್ಮೋ ಬಗ್ಗೆ ಹೇಳಲಾಗಿದೆ. ಈತನು ರಿಯನ್ ಮೆಡಿಯೋ ಎಂಬ ಹಳ್ಳಿಯಲ್ಲಿ ವಾಸಿಸುತ್ತಿರುತ್ತಾನೆ. ತನ್ನ ಪೂರ್ವಜರು ಬಾಳಿ ಬದುಕಿದ ಮನೆಯಲ್ಲಿ ಹಾಗೂ ಅವರಿಂದ ಬಳುವಳಿಯಾಗಿ ಬಂದ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದನು. ಮನೆ ಚಿಕ್ಕದಾಗಿದ್ದರೂ ಕೂಡ ಆಕರ್ಷಣೀಯವಾಗಿರುತ್ತದೆ. ಇನ್ನೊಂದು ವಿಶೇಷತೆ ಏನೆಂದರೆ, ಇವನ ಜಮೀನಿನಲ್ಲಿ ತನ್ನ ನೀರಿನ ಬುಗ್ಗೆ ಮತ್ತು ವಿಪುಲವಾದ ಹಣ್ಣಿನ ತೋಟಗಳು ಇರುತ್ತವೆ. ನೆಕ್ಸ್ಟ್ ವಿ ಸಿ ಅಬೌಟ್ ಅಪಿಯರೆನ್ಸ್ ಅಂಡ್ ಮ್ಯಾನರ್ಸ್ ಆಫ್ ಡಾನ್ Anselmo. He wore the old green and long faded coat. He wore torn gloves and his fingertips showed through them. He carried out a worn-out umbrella as a stick. A dark young boy with eyes like a gazelle always followed him. ಈಗ ನಾವು ಅವನ ಅಪಿಯರೆನ್ಸ್ ಮತ್ತು ಮ್ಯಾನರ್ಸ್ ಹೇಗಿತ್ತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಡಾನ್ ಎನ್ಸೆಲ್ಮೋ ಅವನು ಹಸಿರು ಬಣ್ಣದ ಬಣ್ಣ ಮಾಸಿದ ಕೋಟನ್ನು ತೊಟ್ಟಿರುತ್ತಾನೆ. ಜೊತೆಗೆ ಹರಿದಂತಹ ಗ್ಲೋವ್ಸ್ಗಳನ್ನು ಹಾಕಿಕೊಂಡಿರುತ್ತಾನೆ ಮತ್ತು ಅವನ ವಯಸ್ಸಿನ ಕಾರಣದಿಂದ ಕೈಯಲ್ಲಿ ಯಾವಾಗಲೂ ಮುರಿದು ಹೋದ ಹಳೆಯ ಛತ್ರಿಯನ್ನು ಹಿಡಿದುಕೊಂಡಿರುತ್ತಾನೆ. ಈತನ ಸಹಾಯಕ್ಕಾಗಿ ಆಕರ್ಷಣೀಯ ಕಣ್ಣುಗಳುಳ್ಳ ಹುಡುಗನು ಯಾವಾಗಲೂ ಇವನ ಜೊತೆಯಲ್ಲಿ ಇರುತ್ತಾನೆ. Though he was an old man, he bowed to all and removed his hat and gloves slowly and carefully. The manner of him removing the hat is similar to that of
Charlie Chaplin once did that in a picture in a bank. He was the janitor. ಡಾನ್ ಅನ್ಸೆಲ್ಮೋ ಆಫೀಸ್ನೊಳಗೆ ಬಂದಾಗ ತನ್ನ ಹ್ಯಾಟ್ ಮತ್ತು ಗ್ಲೋಸ್ ಅನ್ನ ತುಂಬಾ ಸಾವಕಾಶವಾಗಿ ಎಚ್ಚರಿಕೆಯಿಂದ ತೆಗಿತಾರೆ. ಇದನ್ನ ನೋಡಿದ ಆಥರ್ಗೆ ಚಾರ್ಲಿ ಚಾಪ್ಲಿನ್ ನೆನಪಿಗೆ ಬರ್ತಾನೆ. ಚಾರ್ಲಿ ಚಾಪ್ಲಿನ್ ಒಂದು ಚಿತ್ರದಲ್ಲಿ ಅದು ಸನ್ನಿವೇಶ ಏನಿತ್ತಂದ್ರೆ ಬ್ಯಾಂಕಿನ ದ್ವಾರ ಫಲಕನ ಒಂದು ಸನ್ನಿವೇಶ ಇತ್ತು. ಆ ಸಂದರ್ಭದಲ್ಲಿ ಚಾರ್ಲಿ ಚಾಪ್ಲಿನ್ ಇದೇ ರೀತಿ ನಟಿಸಿರುತ್ತಾರೆ. ನೆಕ್ಸ್ಟ್ ವಿ ಸಿ ರಿಲೇಟೆಡ್ ಕ್ವಶನ್ಸ್ ಅಂಡ್ ಆನ್ಸರ್ಸ್. ಫಸ್ಟ್ ಕ್ವಶನ್, ದ ಓಲ್ಡ್ ಮ್ಯಾನ್ ವಾಸ್ ಡ್ಯಾಶ್. ಆಪ್ಷನ್ಸ್: ಫಸ್ಟ್ ಒನ್ ಅಂಡರ್ಸ್ಟ್ಯಾಂಡಿಂಗ್, second one quick, third one unhurried, fourth one witty. Here the right answer is unhurried. Second one, do you think the ancestors of the old man lived in Rio and Medio? ಇದರ ಅರ್ಥ ಡಾನ್ ಅಂಡ್ ಸೆಲ್ಮೋನ ಪೂರ್ವಜರು ರಿಯೋ ಅಂಡ್ ಮೆಡಿಯೋದಲ್ಲಿ ವಾಸಿಸುತ್ತಿದ್ದರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಹೌದು, ಏನಂತಂದ್ರೆ ಡಾನ್ ಅಂಡ್ ಸೆಲ್ಮೋದ ಪೂರ್ವಜರು ರಿಯೋ ಅಂಡ್ ಮೆಡಿಯೋದಲ್ಲಿ ವಾಸಿಸುತ್ತಿದ್ದರು, ಹೌದಾ? ಎಸ್, ದ ancestors of the old man lived in Rio and Medio. Question number 3. A word in line 4 of paragraph 1 suggests that the old man was a farmer. Pick that word. ಒಂದನೇ ಪ್ಯಾರಾಗ್ರಾಫ್ ನಲ್ಲಿ 4ನೇ ಲೈನ್ ಇದೆ ನೋಡಿ, ಏನಿದೆ ಅದು? He tilled the same land they had tilled. ಇಲ್ಲಿ ದೇ ಅಂದ್ರೆ ancestors ಅಂದ್ರೆ ಪೂರ್ವಜರು. ಸೊ ಅವರು ಒಂದು ವರ್ಡ್ ಕೇಳಿದ್ದಾರೆ. ವರ್ಡ್ ಯಾವ್ದು ಬರುತ್ತೆ ಅಲ್ಲಿ? ಟಿಲ್ಡ್. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಟಿಲ್ಡ್. ಅಂದ್ರೆ ಇದರ ಅರ್ಥ ಇಷ್ಟೇ, ಡಾನ್ ಅಂಡ್ ಸೆಲ್ಮೋ ತನ್ನ ಪೂರ್ವಜರು ಏನು ಭೂಮಿಯನ್ನ ಉಳುಮೆ ಮಾಡ್ತಿದ್ರಲ್ಲ, ಅದೇ ಭೂಮಿಯನ್ನ ಡಾನ್ ಅಂಡ್ ಸೆಲ್ಮೋ ಕೂಡ ಉಳುಮೆ ಮಾಡುತ್ತಿದ್ದನು ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್, ಇನ್ ಪ್ಯಾರಾಗ್ರಾಫ್ 2 ದ ವರ್ಡ್ಸ್ ಹೂ ಅಂಡ್ ದೀಸ್ ರೆಫರ್ ಟು ಡ್ಯಾಶ್ ಅಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ. Answer for this: who means senator and these refer people. Question number 7. The word innumerable kin means that the old man had a number of dash. Answer: relatives. Question number 9. How did the old man greet the people who had been waiting for him? Answer: the old man bowed to the people who had been waiting for him. ಅಂದ್ರೆ ಓಲ್ಡ್ ಮ್ಯಾನ್ ತನಗಾಗಿ ಕಾಯ್ತಿರ್ತಕ್ಕಂಥ, ಆಫೀಸ್ನಲ್ಲಿ ಕಾಯ್ತಿರ್ತಕ್ಕಂಥ ಜನರಿಗೆ ನಮನವನ್ನ ಸಲ್ಲಿಸ್ತಾರೆ. The old man removed his hat and gloves slowly and carefully. First one, was he afraid that they would get spoiled? ಅಂದ್ರೆ ಓಲ್ಡ್ ಮ್ಯಾನ್ ಏನ್ ಮಾಡ್ತಾನೆ, ತನ್ನ ಹ್ಯಾಟ್ ಮತ್ತು ಗ್ಲೋಸ್ ಅನ್ನ ಸ್ಲೋ ಆಗಿ ತುಂಬಾ ಕಾಳಜಿಯಿಂದ ತೆಗಿತಾ ಇರ್ತಾನೆ. ಹಾಗಾದ್ರೆ ಅವನು ಏನೇ ಅದು ಹರಿದು ಹೋಗ್ತಾ ಒಂದು ಭಯ ಇತ್ತಾ? ಇಲ್ಲ, ಖಂಡಿತ ಭಯ ಇದ್ದಿದ್ದಿಲ್ಲ. ಆದ್ರೆ ಅದು ಅವನ ದಿನನಿತ್ಯದ ದಿನಚರಿಯಾಗಿತ್ತು. No, he was not afraid, but it was his regular practice. Next one, whose style did it remind the writer of? ಎರಡನೇ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ, ಹಾಗಾದ್ರೆ ಆ ಸ್ಟೈಲು ಯಾರ ಅನುಕರಣೀಯವಾಗಿತ್ತು? Whenever the old man
entered into the office room. The author reminded of Charlie Chaplin once did that in a picture in a bank. He was the janitor. ಓಲ್ಡ್ ಮ್ಯಾನ್ ಆಫೀಸ್ ಒಳಗೆ ಬಂದಾಗ ಆಥರ್ ನೋಡಿದ ತಕ್ಷಣ ಅನಿಸುತ್ತೆ, ಇವನ ಸ್ಟೈಲ್ ಎಲ್ಲ ನೋಡಿದ್ರೆ ನನಗೆ ಚಾರ್ಲಿ ಚಾಪ್ಲಿನ್ ನೆನಪು ಬರ್ತಾನೆ ಅಂತ ಅನ್ಕೊಂಡ್ರು ಆಥರು. ಯಾಕಂದ್ರೆ ಚಾರ್ಲಿ ಚಾಪ್ಲಿನ್ ಒಂದ್ಸಲ ಒಂದು ಸನ್ನಿವೇಶದಲ್ಲಿ ಇದೇ ರೀತಿ ಮಾಡಿರ್ತಾರೆ.